ಮಠಮಾನ್ಯಗಳು ಸ್ವಾತಂತ್ರ್ಯ ಪೂರ್ವದಿಂದಲೂ ಧಾರ್ಮಿಕ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಬಂದಿವೆ. ಸಮಾಜದೊಳಗೆ ಶಿಕ್ಷಣದ ಕೊರತೆ ಇದ್ದಾಗ ಮಠಮಾನ್ಯಗಳೇ ಸರ್ಕಾರ ಮಾಡದೇ ತನ್ನ ಸರ್ಕಾರ ಸ್ಥಾಪನೆ ಆಗುವುದಕ್ಕಿಂತಲೂ ಪೂರ್ವದೊಳಗೆ ಸರ್ಕಾರಕ್ಕೆ ಆಗದೇ ಇರತಕ್ಕಂಥ ಕಾರ್ಯಗಳನ್ನೆಲ್ಲ ಮಠಮಾನ್ಯಗಳು ಮಾಡ್ಕೊಂಡು ಬಂದಿರತಕ್ಕಂತಹದ್ದು. ಇವತ್ತು ನಾಡು ಇಷ್ಟೊಂದು ಸಾಕ್ಷರತೆಯನ್ನು ಹೊಂದಿದೆ ಅಂತಂದ್ರೆ ಕನ್ನಡ ನಾಡಿನ ಮಠಮಾನ್ಯಗಳ ಕೊಡುಗೆ ಏನು ಅಂತಕ್ಕಂಥದ್ದು ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪ್ರಸ್ತುತ ಈ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲಿ ದೇಶಾದ್ಯಂತ ನಡೆದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇವೆ. ನಾವು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನಡೆದಿರತಕ್ಕಂತಹ ವಕ್ಫ್ ವಿಚಾರವಾಗಿ ನಾವು ಹಲವಾರು ಸಮಸ್ಯೆಗಳನ್ನು ಕೇಳ್ತಾ ಬಂದಿದ್ದೇವೆ. ಹಲವಾರು ಮಠಗಳ ಮಂದಿರಗಳ ರೈತರ ಅದು ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರ ಪಹಣಿಗಳೊಳಗೂ ಕೆಲವೊಂದಿಷ್ಟು ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತಕ್ಕಂತಹ ಮೂಲ ಯಾರಿಗೂ ತಿಳಿದಿಲ್ಲ. ಅದು ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಮೊನ್ನೆ ನಮ್ಮ ನರೇಗಲ್ ನಮ್ಮ ಮಠದ ಬೋರ್ಡಿಂಗಿನ 11 ಎಕರೆ 19 ಗುಂಟೆ ಜಮೀನಿನೊಳಗೂ ಆ ವಿಚಾರವಾಗಿ ಬಂದಾಗ ನಾವು ಮಾಧ್ಯಮದ ಮುಖಾಂತರ ತಿಳಿಸಿದಾಕ್ಷಣನ ಆ ದರ್ಗಾದ ಮುಖ್ಯಸ್ಥರು ಶಾವ್ಲಿ ಅವರು ಬಂದು ಅದು ನಮ್ಮದಲ್ಲ ಅದು ಮಠದ್ದೇ ಅಂತಂದು ಅವರು ಬಹಿರಂಗವಾಗಿನ ಅವರೇ ಸಭೆಯನ್ನು ಸೇರಿಸಿ ಅದನ್ನು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ. ಕಾರಣ ಇಷ್ಟೇ, ನಮ್ಮ ಶ್ರೀಗಳವರು ನಾವು ಯಾವುದೇ ಕಾರ್ಯಗಳನ್ನು ಮಾಡಲಿ ಜಾತಿ ಧರ್ಮಗಳನ್ನು ಮೀರಿ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಮಗೂ ಜಾತಿ ಧರ್ಮಗಳನ್ನು ಮೀರಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ವಿಚಾರದೊಳಗೆ ನಮ್ಮ ನಡುವಿನ ಗೊಂದಲ ಬರದೇ ಇರೋ ರೀತಿ ಒಳಗೆ ಸರ್ಕಾರ ಇದನ್ನು ಪ್ರಮುಖವಾಗಿ ಈ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಯಾರಿಗೂ ತೊಂದರೆ ಆಗಲಾರ್ದಂಗೆ ಎಷ್ಟೋ ಬಡ ರೈತರು ಇರ್ತಾರೆ, 3 ಎಕರೆ 4 ಎಕರೆ ಜಮೀನು ಉಳ್ಳಂತಹ ರೈತರು ಇರ್ತಾರೆ. ಅವ್ರ ಜಮೀನು ಹೀಗೆ ಯಾವುದೋ ಒಂದು ಬೋರ್ಡಿಗೆ ಹೋಯ್ತು ಅಂತಂದ್ರೆ ಆ ಜನರಿ ಆ ರೈತ ಏನು ಮಾಡಬೇಕು? ಅಲ್ಲಿ ಆ ಜಾತಿ ಆ ಧರ್ಮ ಅನ್ನೋದಕ್ಕಿಂತಲೂ ರೈತನನ್ನಾಗಿ ಮಾತ್ರ ನಾವು ಪರಿಗಣಿಸ್ತೇವೆ. ಅಂಥವನು ಏನು ಮಾಡಬೇಕು? ಅವನ ಜೀವನಕ್ಕೂ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೇವೆ. ಆದಷ್ಟು ಈ ಗೊಂದಲ ಇರೋದ್ರಿಂದ ನಮ್ಮ ಬಳ್ಳಾರಿ ಜಿಲ್ಲೆಯ ಸುಮಾರು 50 ಜನ ಮಠಾಧೀಶರು ನಾವುಗಳಿದ್ದೇವೆ. ಎಲ್ಲ ಪರಮ ಪೂಜ್ಯರು ಈಗ ಆಗಮಿಸ್ತಾ ಇದ್ದಾರೆ. ಎಲ್ಲ ಪೂಜ್ಯರು ಒಂದು ನಿರ್ಧಾರ ತೆಗೆದುಕೊಂಡು ಪತ್ರಿಕಾ ಮಾಧ್ಯಮದವರನ್ನು ಸುದ್ದಿಗೋಷ್ಠಿಯನ್ನು ಕರೆದು ವಿಚಾರವನ್ನು ತಿಳಿಸೋಣ ಅಂತಕ್ಕಂತಹ ಉದ್ದೇಶದಿಂದ ಯಾವಾಗಲೂ ರೈತರ ಬೆನ್ನೆಲುಬಾಗಿ ನಾವೆಲ್ಲ ಶ್ರೀಗಳವರು ಇರ್ತೇವೆ ಅಂತಕ್ಕಂಥ ಸಂದೇಶವನ್ನು ನಾಡಿಗೆ ಕೊಡೋಣ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಕಮರ್ಚೇಡ್ ಮಠದ ಶ್ರೀಗಳವರು ಮತ್ತು ನಮ್ಮ ಕೊಟ್ಟೂರು ಶ್ರೀಗಳವರು ಎಲ್ಲ ಪರಮ ಪೂಜ್ಯರು ಈಗ ಮಾತನಾಡೋರು ಇದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ. ನಾವು ಇನ್ನೊಂದು ಮಠಕ್ಕೆ ಅದೇವಿ, ಆ ಮಠದ್ದಾಗಿತ್ತು ಹಾಲ್ಕೇರಿ ಅನ್ನದಾನೇಶ್ವರ ಮಠ, ಗದಗ ಡಿಸ್ಟಿಕ್ಕು. ಅದ್ರದ್ದು ಈಗ ಅವರು ಮೊನ್ನೆನ ಅವರ ದರ್ಗಾದವರ ಬಂದು ಪಬ್ಲಿಕ್ ಮೀಟಿಂಗ್ ಕರೆದು ಅವರ ಸ್ಟ್ರೈಕ್ ಮಾಡಿ ಅವರ ಮಠದ್ದಿದ್ದು ನಮ್ಗೆ ಸಂಬಂಧ ಇಲ್ಲ ಅಂತಂದು ಬರೋದು ತಹಶೀಲ್ದಾರ್ ವರದಿ ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನಾದರೂ ವಾಪಸ್ ಅದು ಇನ್ನೂ ನೋಡ್ಬೇಕು, ಇನ್ನೂ ಏನೂ ಆಗಿಲ್ಲ. ಸಮುದಾಯ ಹೇಳ್ಬೋದು ಸರ್ಕಾರದಿಂದ. ತಹಶೀಲ್ದಾರ್ ಅದನ್ನು ರೆಕಮೆಂಡ್ ಮಾಡಿ DC ಅದು ಕಳಿಸಿದ್ದಾರೆ. ಅದು ಲೆಟ್ರ್ ನಮಗೆ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ರೈತರ ಪರವಾಗಿ ಬಂದಿರತಕ್ಕಂಥವ್ರು ಬಳ್ಳಾರಿ ವಿಜಯನಗರ ಜಿಲ್ಲಾ ಸ್ವಾಮಿಗಳು ಶ್ರೀಗಳು. ಅಂದ್ರೆ ಅಲ್ಲ, ಅವರು ರೈತರು ನಾವೀಗ ನಿಮ್ಮನ್ನು ಕರೆದಿರ್ತಕ್ಕಂಥದ್ದು ಯಾರೇ ಅಸಹಾಯಕರ ರೈತರು ನಮ್ಮ ಪರಿಸ್ಥಿತಿ ಗಮನಕ್ಕೆ ತಂದರೆ ಖಂಡಿತವಾಗಲೂ ರೈತರ ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ತೀವಿ. ಈಗ ನೀವು TV ಅವರು ಇವರು ಹೇಳಿದ್ದು ನೋಡಿ ನಾವು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ರೈತರು ಅಧಿಕೃತವಾಗಿ ಅದು ಭೂಮಿ ಯಾರ್ದು, ರೈತರ ಹೆಸರಲ್ಲಿ ಇದ್ದಿದ್ದು ಸುಮ್ಮನೆ ವಕ್ಫ್ ಬೋರ್ಡ್ ಅಂತ ಬಂದಿದ್ದು ಆಗಿದ್ದರೆ ನಾವು ಅದನ್ನು ವಿರೋಧಿಸ್ತೀವಿ. ಮೂಲಭೂತವಾಗಿ ಆ ಭೂಮಿ ಯಾರ್ದು ಎಂಥದ್ದು ಅಂತ ನಮ್ಮ ಗಮನಕ್ಕೆ ಬಂದಾಗ ಮತ್ತು ಲಾಠಿ ಚಾರ್ಜ್ ಆಗ್ತಾ ಇದೆ ಅಂತಂದ್ರೆ ಈ ಪೊಲೀಸರು ಯಾರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳಿಬೇಕು. ಚಿಕ್ಕಬಳ್ಳಾಪುರ ರೈತರಾಗಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ರೈತರಾಗಲಿ ತಮಗೆ ಅನ್ಯಾಯ ಆಗ್ತಾಯಿದ್ರೆ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತಿಗೆ ತಿಳಿಸಿದರೆ
ಇಡೀ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತು ಅವರ ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ನೈತಿಕವಾಗಿ ನಾವು ಬಲವನ್ನು ಕೊಡ್ತೀವಿ. ಇದು ಜಿಲ್ಲೆಗೆ ರಾಜ್ಯಕ್ಕೆ ಸೀಮಿತವಾಗಿದ್ದಲ್ಲ. ಆದರೆ ನಾವಿಲ್ಲಿ ಸೇರಿರ್ತಕ್ಕಂಥವ್ರು 2 ಜಿಲ್ಲೆ ಸ್ವಾಮೀಜಿಯವರು, ಅಖಂಡ ಜಿಲ್ಲೆ ವಿಜಯನಗರ ಮತ್ತು ಬಳ್ಳಾರಿ. ನಾವು ನಿಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶನೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಅನೇಕ ರೈತರು ಹೀಗಾಗಿದೆ ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ನಮಗೆ ನೋವಾಗಿದೆ. ಬರೀ ಬಳ್ಳಾರಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಘಟನೆಗಳು ನಡೀಬಾರ್ದು. ಸರ್ಕಾರ ನಮ್ಮ ಕರ್ನಾಟಕ ಶಾಂತಿ ತೋಟ ಅಂತೇಳಿ ದೊಡ್ಡ ದೊಡ್ಡ ಕವಿಗಳು ಎಲ್ಲರೂ ಹೇಳಿದ್ದಾರೆ. ಇಂಥ ಶಾಂತಿ ತೋಟವನ್ನು ಸರ್ಕಾರ ಅಶಾಂತಿ ತೋಟವನ್ನು ಆಗಲಿಕ್ಕೆ ಇಂಥ ಕಾಯ್ದೆಗಳನ್ನು ತರಬಾರ್ದು. ನಮ್ಮ ದೇಶದಲ್ಲಿ ವರ್ಣಭೇದ, ಜಾತಿ ಭೇದ, ಯಾರ್ಯಾರಿಗೆ ತೊಂದರೆ ಇದ್ದಾವೆ ಆ ತೊಂದರೆಗಳನ್ನು ಹೋಗಲಾಡಿಸ್ಲಿಕ್ಕೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು. ಇವತ್ತು ಆ ಸಂವಿಧಾನಕ್ಕೆ ಬೆಲೆ ಕೊಡಲಾರ್ದಂಗೆ ನೀವು ಯಾವುದೋ ಕೆಲಸಕ್ಕೆ ಬರಲಾರ್ದನ್ನು ನೀವು ಹೇಳ್ತೀರಿ ಅಂತಂದರೆ ಅದು ನಮ್ಮ ದೇಶಕ್ಕೆ ಅಗೌರವ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡ್ತಕ್ಕಂಥದ್ದು ಅಗೌರವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ನೀವು ಮುಖ್ಯಮಂತ್ರಿಗಳಾಗಿರ್ತೀರಿ, ಜನಪ್ರತಿನಿಧಿಗಳಾಗಿರ್ತೀರಿ. ಆದರೆ ಅಂಥ ಒಂದು ಸಂವಿಧಾನಕ್ಕೆ ಅಪಚಾರ ಆಗುವಂಥ ಕೆಲಸಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮನೆ ಮನೆ ಜನನು ಚೀತು ಅಂಥೇಳಿ ನಿಮಗೆ ಛೀಮಾರಿ ಹಾಕ್ತಾ ಇದ್ದಾರೆ. ಆದರೆ ನಿಮಗೆ ಯಾಕೆ ಬುದ್ಧಿ ಬರ್ತಾ ಇಲ್ಲ? ಪ್ರತಿ ಮನೆಗಳಲ್ಲಿ ಕೂಡ ಮಾತಾಡ್ತಿದ್ದಾರೆ, ಜನ ಶಾಪ ಹಾಕ್ತಾ ಇದ್ದಾರೆ. ಯಾಕೆ ಈಗ ಈ ಥರದ ಸರ್ಕಾರ ಮಾಡ್ತಾಯಿದ್ದೀರಿ? ನೀವು ಮಾಡಲಿಕ್ಕೆ ನಿಮಗೆ ಬೇಡಿಕೆ ಏನೈತಿ? ಯಾರಾದರೂ ಸ್ಟ್ರೈಕ್ ಕೂತ್ಕೊಂಡಿದ್ರಾ ಹಿಂಗೆ ಮಾಡಿರಿ ಅಂಥೇಳಿ? ಯಾರು ಸ್ಟ್ರೈಕ್ ಕೂತ್ಕೊಂಡಿದ್ರಾ? ನಮ್ಮ ಥರ ನಿಮಗೇನು ಪ್ರೆಸ್ ಮೀಟ್ ಮಾಡಿದ್ರಾ? ಪ್ರೆಸ್ ಮೀಟ್ ಮಾಡಿಲ್ಲ, ಬೇಡಿಕೆ ಮಾಡಿಲ್ಲ, ಹೋರಾಟ ಮಾಡಿಲ್ಲ, ಯಾವುದೂ ಮಾಡಲಾರ್ದೇ ಬಡ ರೈತರ ಭೂಮಿಯ ಖಾತೆಯಲ್ಲಿ ನೀವು ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ನಮೂದಿ ಮಾಡ್ತಾಯಿದ್ದೀರಿ. ಹಿಂಗೆ ಬಂದಿದೆ ಅಂಥೇಳಿ ಅವರು AC ಕೋರ್ಟಿಗೆ ಹೋಗಂಗಿಲ್ಲ, ಜಿಲ್ಲಾ ಕೋರ್ಟಿಗೆ ಹೋಗಂಗಿಲ್ಲ, ಯಾವ ಕೋರ್ಟಿಗೆ ಹೋಗಲ್ಲ, ಅದಕ್ಕೆ ಎಲ್ಲಿ ಕೂಡ ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ತೀರಿ. ಇದು ನಮ್ಮ ದೇಶಕ್ಕೆ ಅನ್ವಯ ಆಗಲಾರ್ದಂಥ ಅಂಥದ್ದು. ನಮ್ಮ ದೇಶದ ಸಂವಿಧಾನಕ್ಕೆ ಅನ್ವಯ ಆಗಲಾರ್ದೆ ಯಾವುದೇ ಸಂಸ್ಥೆ ಇದ್ದರೂ ಕೂಡ ಅದು ನಮಗೆ ಸಂಬಂಧ ಇಲ್ಲವೇ ಇಲ್ಲ. ಹೀಗಾಗಿ ಯಾವುದೇ ರೈತರು ವಕ್ಫ್ ಬೋರ್ಡ್ ಅಂತ ಬಂದರೆ ನೀವು ಯಾವುದಕ್ಕೂ ಕೂಡ ಅಂಜಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಇದು ನಮ್ಮ ದೇಶದಕ್ಕೆ ಸಂಬಂಧ ಇಲ್ದಾರ್ದಂತಕ್ಕಂಥದ್ದು. ಅದು ರಾಷ್ಟ್ರೀಯ ಸಂಪತ್ತು ಅಂತ ತಿಳ್ಕೊಳ್ಬೇಕೇ ವಿನಃ ಇನ್ಯಾವುದೋ ವಕ್ಫ್ ಬೋರ್ಡ್ ಅಂತ ಯಾರೂ ಕೂಡ ರೈತರು ಕೂಡ ಭಯ ಪಡಬಾರ್ದು. ಸರ್ಕಾರ ಕೂಡ ಇದನ್ನು ತಕ್ಷಣ ಇವತ್ತೇನು ಜಮೀರ್ ಅಹ್ಮದ್ ಘಂಟಾಘೋಷ ಹೇಳ್ತಾರೆ, ನಾನೆಲ್ಲ ಜಿಲ್ಲಾ ಕೇಂದ್ರಕ್ಕೆ ಹೋಗಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ. ಮುಖ್ಯಮಂತ್ರಿಗಳು ಅಲ್ಲಿ ಹೋರಾಟ ಮಾಡಿರೋದು ನೋಡಿ ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನೀವು ಹಂಗೆ ಹೇಳಿದ್ರೆ ಉಪಯೋಗ ಇಲ್ಲ. ಹ್ಯಾಂಗೆ ತಕ್ಷಣ ಯಾವತ್ತೂ ಇರಲಾರ್ದು ರೈತರ ಪಾಣಿಯಲ್ಲಿ ರೈತರ ಹೆಸರು ಬದಲು ವಕ್ಫ್ ಬೋರ್ಡ್ ಅಂತ ಬಂದಿದೆಯೋ, ಇವತ್ತು ಸರ್ಕಾರ ಏನಾದರೂ ಮಾನ ಮರ್ಯಾದೆ ಮುಂದೇನಾದರೂ ಆಡಳಿತ ನಡಿಬೇಕು ಅಂತಕ್ಕಂಥದ್ದು ನಿಮಗೇನಾದ್ರು ಅಪೇಕ್ಷೆ ಇದ್ದರೆ, ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಉಳಿಬೇಕು ಅನ್ನಂಗಿದ್ರೆ, ಸಂವಿಧಾನ ಅಂಥದಕ್ಕೆ ಏನಾದರೂ ಗೌರವ ಕೊಡಬೇಕು ಅನ್ನೋದಾದರೆ ತಕ್ಷಣ ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ತೆಗೆದುಹಾಕಿ ಯಾರ್ದು ತಲತಲಾಂತರದಿಂದ ರೈತರ ಹೆಸರು ಬಂದಿದೆ ಆ ಹೆಸರನ್ನೇ ಬರಲಿಕ್ಕೆ ಸರ್ಕಾರ ಶೀಘ್ರ ಕ್ರಮ ತೆಗೆದುಕೊಳ್ಬೇಕು. ನೀವು ತೆಗೆದುಕೊಳ್ಳದೆ ಹೋದರೆ ನಾವೆಲ್ಲ ಮಠಾಧೀಶರು ಹಳ್ಳಿಗೆ ಹೋಗಿ ಜಾಗೃತಿಗೊಳಿಸಿ ರೈತರಿಂದ ಜನಸಾಮಾನ್ಯರಿಂದ ಛೀಮಾರಿ ಹಾಕ್ಸ್ಕೊಳ್ಳೋಂಥ ಕೆಲಸ ಸರ್ಕಾರ ನಿಮ್ಮದು ಮಾಡ್ತೈತೆ. ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನೀವು ಗ್ಯಾರಂಟಿಯಿಂದ ಬಂದು 2,000 ಕೊಟ್ಟು ಇವತ್ತು ಭೂಮಿನೇ ಕಬಳಿಸೋಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ. ಯಾವ ಹಿತಕ್ಕಾಗಿ ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಸರ್ಕಾರ ಯಾರ ಹಿತಕ್ಕಾಗಿ ಮಾಡ್ತಾಯಿದ್ದೀರಿ? ದೇಶದ ಹಿತದ ದೃಷ್ಟಿಯಿಂದ ಮಾಡ್ತಾಯಿದ್ದೀರೋ, ರೈತರ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರೋ, ಸಂವಿಧಾನದ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರೋ, ಯಾವ ಹಿತದೃಷ್ಟಿಯಿಂದ ಮಾಡ್ತಾಯಿದ್ದೀರಿ? ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರನೇ ಬರಬೇಕು ಅಂತಂದರೆ ಇಂಥ ನಿರ್ಧಾರಗಳಿಂದ ದೂರ ಸರಿಬೇಕು ಶೀಘ್ರವಾಗಿ. ಇಲ್ಲ ಅಂದರೆ ನಿಮಗೆ ಎಚ್ಚರಿಕೆ ಗಂಟೆ. ಇವತ್ತು ಕಾವಿ
ಏನಾದರೂ ಒಂದು ಪ್ರೆಸ್ ಮೀಟ್ ಕರೀತಾ ಇದೆ ಅಂತಂದರೆ ಅಲ್ಲಿ ದೇಶದ ಹಿತದೃಷ್ಟಿ, ಸಂವಿಧಾನದ ಹಿತದೃಷ್ಟಿ, ಜನಸಾಮಾನ್ಯರ ಹಿತದೃಷ್ಟಿ ಇಟ್ಕೊಂಡು ಕರಿತೀವಿ. ನಮಗೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಭೇದ ಭಾವ ಇಲ್ಲ. ಸಂವಿಧಾನ ಇಂಪಾರ್ಟೆಂಟ್. ನಮ್ಮ ಭಗವದ್ಗೀತೆ ಮನೆಯಲ್ಲಿರ್ಬೋದು, ನಿಮ್ಮ ಕುರಾನ್ ಮನೆಯಲ್ಲಿರ್ಬೋದು, ಬೈಬಲ್ ಚರ್ಚ್ನಲ್ಲಿರ್ಬೋದು. ದೇಶದ ಹೊರಗಡೆ ಬಂದಾಗ ನಮಗೆಲ್ಲರಿಗೂ ಕೂಡ ಸಂವಿಧಾನವೇ ನಿಜವಾದ ಧರ್ಮ ಗ್ರಂಥ. ಇವತ್ತು ಆ ಸಂವಿಧಾನ ಒಂದು ಶ್ರೇಷ್ಠ ಗ್ರಂಥಕ್ಕೆ ಅಪಚಾರ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬಸವಣ್ಣನ ಆದರ್ಶ ತತ್ವಗಳನ್ನೆಲ್ಲ ಹೇಳ್ತೀರಿ, ಒಂದು ರೀತಿ ಅಭಿಮಾನ ಪಡ್ತೀವಿ. ಆದರೆ ನೀವು ಮಾಡ್ತಕ್ಕಂಥ ಈ ವಕ್ಫ್ ಬೋರ್ಡು ರೈತರ ಖಾತೆಯಲ್ಲಿ ಬರ್ತಕ್ಕಂಥ ಭಾಳ ಅನ್ಯಾಯ. ಇವತ್ತು ಜಮೀರ್ ಅಹ್ಮದ್ ಹೇಳ್ತಾರೆ, ಇವತ್ತು ವಕ್ಫ್ ಬೋರ್ಡನ್ನು ಏನು ಖಾತೆಯಲ್ಲಿ ಬಂದಮೇಲೆ ಅದನ್ನು ವಶಪಡಿಸ್ಕೊಂಡು ಅದಕ್ಕೆಲ್ಲ ಬಂದೋಬಸ್ತಾಗಿ ಕಾಂಪೌಂಡ್ ಹಾಕ್ಕೊಂಡು ಎಷ್ಟು ಹಾಸ್ಯವಾಗಿ ಮಾತಾಡ್ತಾರೆ. ಜಮೀರ್ ಅಹ್ಮದ್ ಅವರ ಜಾತಿಯಿಂದ ಮುಸ್ಲಿಂ ಆಗಿದ್ದರೂ ಸಹಿತ ಈ ರಾಜ್ಯ ಸರ್ಕಾರದ ಒಬ್ಬ ಸಚಿವರು ಅಂತಕ್ಕಂಥದ್ದು ತಲೆಯಲ್ಲಿರಬೇಕು. ನಾನೊಬ್ಬ ಸಚಿವ, ಇಡೀ ಕರ್ನಾಟಕ ಜನರಿಗೆ ಮಂತ್ರಿ ಅಂತಕ್ಕಂಥ ಪ್ರಜ್ಞೆ ಜಮೀರ್ ಅಹ್ಮದ್ ಅವರು ಇಟ್ಕೋಬೇಕು. ಇವತ್ತು ಬರೀ ಮುಸಲ್ಮಾನರಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ, ಬರೀ ಹಿಂದೂಗಳಿಂದ ಯಾರು ಕೂಡ ಆರಿಸ್ಲಿಕ್ಕೆ ಬರೋದಿಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಓಟ್ ಹಾಕಿದ್ದಕ್ಕೆ ಮಾತ್ರ ನೀವು MLA ಆಗ್ತೀರಿ, ಮಂತ್ರಿ ಆಗ್ತೀರಿ, ಮುಖ್ಯಮಂತ್ರಿ ಆಗ್ತೀರಿ. ಈ ಪ್ರಜ್ಞೆಯನ್ನು ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಅಜ್ಞಾನ. ಅದಕ್ಕೆ ಇವತ್ತು ಭಾಳ ಜನ ರೈತರು ನೊಂದುಕೊಳ್ತಾ ಇದ್ದಾರೆ. ಆರಕ್ಷಕರು ಕೂಡ ಅಂಥ ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು. ಚಿಕ್ಕಬಳ್ಳಾಪುರಲ್ಲಿ ನಡೆದಿರ್ತಕ್ಕಂಥ ರೈತರ ಮೇಲೆ ಲಾಠಿ ಪ್ರಹಾರಕ್ಕೆ ಮಠಾಧೀಶರು ಖಂಡಿಸ್ತೀವಿ. ಬರೀ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ, ಎಲೆಮರೆಕಾಯಿ ಹಾಗೆ ಎಲ್ಲೆಲ್ಲಿ ನಡ್ತಾ ಇದೆಯೋ ಅವು ನಮಗೆ ಗಮನಕ್ಕೆ ಬಂದರೆ ಖಂಡಿತವಾಗೂ ಅದನ್ನು ನಾವು ವಿರೋಧ ಮಾಡ್ತೀವಿ. ಮಠಾಧೀಶರ ಧರ್ಮ ಪರಿಷತ್ತು ಇವತ್ತು ಜಾತಿ, ಕುಲ ಎಲ್ಲವನ್ನು ಮೀರಿ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದೆ. ಭಾಳ ಜನರಿಗೆ ವಕ್ಫ್ ಬೋರ್ಡ್ ಅಂದ್ರೆ ಏನು ಅಂತಕ್ಕಂಥದ್ದು ಇತ್ತಿತ್ತಗೆ ಅರಿವಾಗ್ತಾ ಇದೆ. ಅದು ಕೋರ್ಟಿಗೆ ಹೋಗೋಕ್ಕಿಲ್ಲಂತೆ, ಹಂಗಂತೆ ಹಿಂಗಂತೆ ಅಂತ ಹೇಳ್ತಾ ಇದ್ದೇವೆ. ಇವತ್ತು ಮಾಧ್ಯಮದವರು ಕೂಡ ನೀವು ಜಾಗೃತಿ ಮೂಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ನಮ್ಮ ಸುವರ್ಣ TV, ಪಬ್ಲಿಕ್ TV, ಇನ್ನೂ ಅನೇಕ TV ಮಾಧ್ಯಮದವರು ಹೈಲೈಟ್ ಆಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹಂಗೆ ಮಾಡ್ಯಾರ ಅಂದ ಕೂಡಲೇ ಅವರು ಕೋಮುವಾದಿಗಳು ಅಂತಕ್ಕಂಥದ್ದು ಬಳ್ಳು ಮಾಡಿ ತೋರಿಸೋದು ಭಾಳ ಕೆಟ್ಟ ಚಾಳಿ ಅದು. ಅದಕ್ಕಾಗಿ ಸಂವಿಧಾನದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಎದ್ದು ಮಾತನಾಡಬೇಕಾಗಿದೆ. ಇಲ್ಲ ಅಂತಂದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ. ನಾವೆಲ್ಲರೂ ಕೂಡ ಈ ದೇಶದ ನೆಲ ಜಲ ಊಟ ಮಾಡೋದ್ರಿಂದ ಈ ದೇಶದ ಆಸ್ತಿಯನ್ನು ನಾವೆಲ್ಲರೂ ಕೂಡ ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೆ ನಮ್ಮೆಲ್ಲರ ಮಠಾಧೀಶರ ಧರ್ಮ ಪರಿಷತ್ತಿನಿಂದ ಈ ಮಾಧ್ಯಮ ಮೂಲಕವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡುವ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ನಾವೇನು ಕೇಳ್ಕೊಳ್ತಾ ಇದ್ದೀವಿ, ಅದೇ ಜಮೀರಿಗೆ ಏನು ಸರ್ ಅಲ್ಲಲ್ಲ ಎಲ್ಲ ಮಾಧ್ಯಮ ಅಲ್ಲಲ್ಲ ಎಲ್ಲ ಮಾಧ್ಯಮ ಎಲ್ಲ ಮುದ್ರಣ ಅಲ್ಲಲ್ಲ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲವೂ ನೋಡ್ತೀವಿ. ಎಲ್ಲವೂ ಕೂಡ ಎಲ್ಲವೂ ಅಲ್ಲೆಲ್ಲ ಸಿಟ್ಟಾಗ್ತಾರೆ. ಎಲ್ಲರೂ ಮಾಡ್ತಾರೆ. TV ಹಿಡ್ಕೊಂಡು ಪೇಪರ್ನವ್ರು ಹಿಡ್ಕೊಂಡು ಎಲ್ಲರೂ ಕೂಡ ಇದನ್ನು ಎತ್ತಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೋಮುವಾದಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡ್ರೆ ಅದು ಭಾಳ ಮೂರ್ಖತನ ಅಂತಕ್ಕಂಥದ್ದು ನಾವು ಹೇಳಬೇಕಾಗಿದೆ. ನಮ್ಮ ಧರ್ಮ ಪರಿಷತ್ತಿನ ನಮ್ಮ ಸಂಪರ್ಕ ಮಾಡಿ, ಸಂಚಾಲಕರು ನಮ್ಮ ನಂಬರ್ ತಗೊಳ್ಳಿ. ನಮ್ಮ ನಂಬರ್ 7019550844 ಕಲ್ಯಾಣ್ ಸ್ವಾಮೀಜಿ. ಈಗ ನಮ್ಮ ದೇಶದಲ್ಲಿ ಯಾವುದೇ ಸಂಘ ಸಂಸ್ಥೆ, ಮಂಗ, ದೇವಸ್ಥಾನ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, CM ಯಾರೇ ಪ್ರಶ್ನೆ ಮಾಡುವ ಹಕ್ಕಿಲ್ಲ. ಈ ವಕ್ಫ್ ಬೋರ್ಡ್ ಮಾತ್ರ ಪ್ರಶ್ನೆ ಮಾಡುವ ಹಕ್ಕಿಲ್ಲ. ಹೀಗಾಗಿ ವಕ್ಫ್ ಬೋರ್ಡ್ ಬೇಕಾ ಬೇಡ?
ಬೇಕಾಗಿಲ್ಲ. ನಮ್ಮ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಮಾತ್ರ ನಮ್ಮ ದೇಶದಲ್ಲಿ ಇರಬೇಕು. ನಮ್ಮ ಸಂವಿಧಾನಕ್ಕೆ ಸಂಬಂಧ ಇಲ್ಲಾರದೆ ಯಾವುದೇ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಇರಕೂಡ್ದು. ಈಗ ಡಿ ಸಿ ಅವರಿಗೆ ಮೆಮೊರಂಡಮ್ ಈಗ ನಾವು ಇನ್ನೂ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ನಾವೆಲ್ಲರೂ ಬಂದ ಮೇಲೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಇವತ್ತೇ ಆದರೆ ಏನು ಜಮೀರವರು ಹೇಳ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾನು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿದ್ದೀನಿ ಅಂತೇಳಿ. ಅದೇ ಮುಖ್ಯಮಂತ್ರಿಗಳು ಜಮೀರ್ ಅವರಿಗೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಕಳಿಸಿ ಏನಿದು ಬದಲಾವಣೆ ಆಗಿದೆ ಅದಕ್ಕೆ ಮರು ಬದಲಾವಣೆ ಏನಾಗಬೇಕು ಅಂದರೆ ಪ್ರಾಮಾಣಿಕವಾಗಿ ತಲತಲಾಂತರದಿಂದ ಏನು ರೈತರ ಹೆಸರು ಪಾಣಿಗಳಲ್ಲಿ ಬಂದಿದ್ದಾವೆ ಅದೇ ರೀತಿ ವಕ್ಫ್ ಬೋರ್ಡನ್ನು ತೆಗೆದುಹಾಕಿ ರೈತರ ಹೆಸರನ್ನು ಕೂಡಿಸಿದಾಗ ಮಾತ್ರ ನಿಮ್ಮ ಸರ್ಕಾರ ಮುಂದೇನಾದರೂ ಬರಲಿಕ್ಕೆ ಸಾಧ್ಯ ಇದೆ, ಇಲ್ಲ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ಕದಲಿಸುವಂಥ ಕೆಲಸ ನೀವು ಮಾಡ್ತೀರಿ. ಇದಕ್ಕೆ ನಮ್ಮ ದೇಶದ ನಿಜವಾದ ಹಿಂದೂಗಳಾಗಿರ್ತಕ್ಕಂಥ, ನಿಜವಾದ ಮುಸ್ಲಿಮರಾಗಿರ್ತಕ್ಕಂಥ ಅವರು ಕೂಡ ನಮಗೆ ಸಹಕಾರ ಕೊಡಬೇಕು. ಈಗಾಗಲೇ ನಮ್ಮ ಕೊಟ್ಟೂರು ಜಗದ್ಗುರುಗಳು ಹೇಳಿದಂಗೆ ಹಾಲ್ಕೇರಿ ಮಠದ ಆಸ್ತಿಯಲ್ಲಿ ಹಿಂಗಾಗಿದೆ ಅಂದ ಕೂಡಲೇ ಇವತ್ತೇನು ದರ್ಗಾದ ಮೌಲಿಯವರು ಬಂದು ಸ್ವತಃ ತಹಶೀಲ್ದಾರಿಗೆ ಯಾವ ರೀತಿ ಪತ್ರವನ್ನು ಬರೆದಿದ್ದಾರೆ, ಹಾಗೆ ಈ ಭಾಗದ ಎಲ್ಲ ಮೌಲಿಗಳು ಕೂಡ ನಮ್ಮ ಜೊತೆಯಲ್ಲಿ ಬಂದು ಸಹಕಾರ ಕೊಟ್ಟಾಗ ಮಾತ್ರ ನಮ್ಮ ದೇಶದಲ್ಲಿ ಏನು ಕುವೆಂಪು ಅವ್ರು ಹೇಳಿದರೆ ಶಾಂತಿ ತೋಟ ಆಗ್ಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಅಶಾಂತಿ ತೋಟ ಆಗ್ತೈತಿ. ಅಂಥ ಅಶಾಂತಿ ತೋಟ ಆಗಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು. ಆ ಜಮೀರ್ ಅವ್ರನ್ನ ಎಲ್ಲ ಜಿಲ್ಲೆಗಳಿಗೆ ಕಳಿಸಿ ನೀವು ಏನು ಪ್ರಾಮಾಣಿಕವಾಗಿ ರೈತರ ಹೆಸರಿದ್ದಾವೆ ಆ ಹೆಸರನ್ನೇ ಮರು ಪಾಣಿಯಲ್ಲಿ ಬರುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕವಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸಹಕಾರ ಕೊಡ್ತೀವಿ, ಯಾವ ಪಕ್ಷದವರು ಮಾಡಿದ್ರು ಕೂಡ ಸಹಕಾರ ಕೊಡ್ತೀವಿ. ಯಾಕಂದರೆ ಇದು ದೇಶದ ಹಿತದೃಷ್ಟಿ, ರೈತರ ಹಿತದೃಷ್ಟಿ, ಸಂವಿಧಾನದ ಹಿತದೃಷ್ಟಿ. ಯಾವುದೇ ಪಕ್ಷಾತೀತವಾಗಿ ಯಾರು ಮಾಡಿದ್ರು ಕೂಡ ಮಠಾಧೀಶರ ಬೆಂಬಲ ಇರ್ತೈತಿ. ಇದನ್ನು ಮಠಾಧೀಶರು ನಾವು ಕೂಡ ಮಾಡಬೇಕು ಅಂತಿದ್ದೀವಿ. ಈಗಿನ ವಿಚಾರಗಳೆಲ್ಲ ಆಯ್ತು, ಸಂವಿಧಾನದ ಬಗ್ಗೆ ಹೇಳಿದ್ರೆ ಬಸವಣ್ಣವ್ರ ಬಗ್ಗೆ ಹೇಳಿದ್ರೆ ಆ ಸಂದರ್ಭದಲ್ಲಿ ಮಠಾಧೀಶಗಳು ಯಾಕೆ ಸರಿ ತಪ್ಪೋದ್ರ ಬಗ್ಗೆ ಯಾಕೆ ಹೇಳಿಲ್ಲ ಅಂದ್ರೆ ರಾಜ್ಯ ಹೊತ್ತು ಕುರಿತ ಆ ಟೈಮ್ನಾಗ ಯಾವ ಮಠಾಧೀಶಗಳಿಗೆ ಅದು ಸರಿ ತಪ್ಪು ಅಂತ ಅನಿಸ್ಲಿಲ್ವಾ ಅಂತ. ಅದರಲ್ಲಿ ಕಾನೂನು ಭಾಗವಹಿಸಿತ್ತು, ಕಾನೂನಿನ ಅನುಕೂಲ ಎಲ್ಲ ಇದ್ದವು. ಇದರಲ್ಲಿ ಯಾವುದೂ ಕೂಡ ಕಾನೂನು ಅನುಕೂಲಗಳು ಬರ್ತಾ ಇಲ್ಲ. ಹೀಗಾಗಿ ನಾವು ಭಾಗವಹಿಸಬೇಕಾಗಿತ್ತು. ಅಲ್ಲಿ ನಮ್ಮ ಭಾಗವಹಿಸೋ ಅವಶ್ಯಕತೆ ಇರಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸಭೆಗಳು ಕೂಡ ನಡೀತು. ಅವು ಯಾವಕ್ಕೂ ಕೂಡ ಹೈಕೋರ್ಟು, ಸುಪ್ರೀಂ ಕೋರ್ಟು ಇನ್ವಾಲ್ವ್ ಆಗಿದ್ದವು. ಇದರಲ್ಲಿ ಯಾವ ಕೋರ್ಟ್ಗಳು ಕೂಡ ಇನ್ವಾಲ್ವ್ ಆಗ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಕೇಸಲ್ಲಿ ಕೋರ್ಟೇ ಆದೇಶ ಮಾಡಿ, ಚಿಕ್ಕಬಳ್ಳಾಪುರ ಕೇಸಲ್ಲಿ ಕೋರ್ಟೇ ಅದನ್ನು ಆದೇಶ ಮಾಡಿದೆ, ಅದನ್ನು ಒಪ್ಪಿಕೊಂಡು ಸ್ವಾಧೀನ ತಗೋಬೇಕು ಅಂತ. ಅದಕ್ಕೆ ನಾವು ಈ ಚಿಕ್ಕಬಳ್ಳಾಪುರ ವಿಷಯ ನಮಗೆ ಅಧಿಕೃತವಾಗಿ ಸಂಬಂಧಪಟ್ಟವ್ರು ನಮ್ಮನ್ನು ಕೇಳಿದಾಗ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂಥವಕ್ಕೆಲ್ಲ ನಾವು ಬೆಂಬಲ ಕೊಡ್ತೀವಿ. ಶಾಂತಿ ಸುವ್ಯವಸ್ಥೆ ವಿಚಾರದಲ್ಲಿ ಮಠಾಧೀಶಗಳ ಪಾತ್ರ ದೊಡ್ಡದಾಗಿದೆ. ಎಲ್ಲ ಸಂದರ್ಭದಲ್ಲಿ ಇನ್ವಾಲ್ವ್ ಆಗ್ಬೋದಲ್ಲ? ಆಗ್ತೀವಿ ನಾವು ಎಲ್ಲ ಸಂದರ್ಭದಲ್ಲಿ. ಅಂದರೆ ಕೆಲವು ಈಗ ನಮಗಿಂತ ದೊಡ್ಡದು ಅಂದರೆ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಇವು ಇನ್ವಾಲ್ವ್ ಆದಾಗ ನಮಗೊಂದಿಷ್ಟು ಧೈರ್ಯ ಇರ್ತೈತಿ, ನ್ಯಾಯ ಸಿಗ್ತೈತೆ ಅಂತೇಳಿ. ಹೀಗಾಗಿ ಈ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಕೋರ್ಟ್ ಕೂಡ ಭಾಗವಹಿಸೋದಿಲ್ಲ ಅಂತೆ. ಆ ವಿಚಾರಕ್ಕಾಗಿ ನಾವು ಇವತ್ತು ಬರ್ತಾ ಇರೋದು. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅವರು ಯಾರಿಗೆ ಹೆಚ್ಚು ಓಲೈಸ್ತಾರೆ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ನಾವೇನು ಹೇಳಬೇಕಾಗಿಲ್ಲ. ನಿಮ್ಮ ಪ್ರಶ್ನೆಗೆ ನಿಮ್ಮ ಹತ್ರನೇ ಉತ್ತರ ಇರ್ತವೆ, ಆದ್ರೆ ನಮ್ಮ ಕೈಲಿ ಕೇಳಬೇಕಂತಿರ್ತದೆ. ಅಲ್ಲಲ್ಲ, ಈಗ ನಮ್ಮ ಸ್ವಾಮಿಗಳ ಬಾಯಲ್ಲಿ ಬರಬೇಕು ಅಂತಿರ್ತೈತಿ. ನಾವೇನು ಭಯ ಪಡೋದಿಲ್ಲ. ನಿಮ್ಮ ಮನಸ್ಸಿನಾಗ ಇರ್ತೈತಿ ಉತ್ತರ, ನಾವು ಬಹಿರಂಗವಾಗಿ ಹೇಳ್ತೀವಿ, ಅದರಲ್ಲಿ ಏನಿಲ್ಲ. ಈಗ ಧರ್ಮ ಪರಿಷತ್ತಿಗೆ ಇಂತಹ ಸ್ಮಾರಕಗಳು, ದೇವಸ್ಥಾನಗಳು, ಮಠ ಮಂದಿರಗಳು ಅದನ್ನ ದರ್ಗಾ ಮಾಡಿ ಪರಿವರ್ತನೆ ಮಾಡಿದ್ದು
ಬಂದರೆ ಪ್ರಯತ್ನ ಸದ್ಯಕ್ಕೆ ಒಂದಿದೆ. ಅದಕ್ಕೆ ನಮ್ಮ ಈ ಪಕ್ಕದ ಕುಡ್ತನಿ ಗ್ರಾಮದಲ್ಲಿ ದುರ್ಗೇಶ್ವರ ದೇವಸ್ಥಾನ ಅನ್ನುವಂಥ ಒಂದು ದೇವಸ್ಥಾನ ದರ್ಗಾ ಆಗಿದೆ. ದುರ್ಗೇಶ್ವರ ದೇವಸ್ಥಾನ, ಹಾಂ, ಕುಡ್ತನಿಯಲ್ಲಿರೋ ದುರ್ಗೇಶ್ವರ ದೇವಸ್ಥಾನ ದರ್ಗಾ ಆಗಿ ಪರಿವರ್ತನೆ ಆಗಿದೆ. ಅದು ಇತ್ತೀಚಿನ ಕಾಲದಲ್ಲಿ ಆಗಿರೋದು. ಅದನ್ನು ಖಂಡಿಸಿ ಶೀಘ್ರದಲ್ಲಿ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತಿನ ಎಲ್ಲ ಸ್ವಾಮೀಜಿಗಳು ಅಲ್ಲಿ ಹೋಗಿ ಅದನ್ನು ಪರಿಪೂರ್ಣವಾಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಅದು ದೇವಸ್ಥಾನ ಅದನ್ನು ಪರಿಪೂರ್ಣವಾಗಿ ಈಗ ವರದಿ ಕೊಟ್ಟಿದ್ದಾರೆ. ಅದನ್ನು ಆಧಾರ ಇಟ್ಕೊಂಡು ನಾವು ಮುಂದೆ ಹೋಗುವಂಥ ಯೋಚನೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಇದನ್ನು ನಾವು ಮಾಡಿಲ್ಲ. 2014ರಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯಲ್ಲಿ ವಕ್ಫ್ ಆಸ್ತಿನ ನಾವು ಬಿಡಿಸ್ಕೊಡ್ತೀವಿ ನಿಮಗೆ ಅಂತೇಳಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಅಂದರೆ ಬಿಜೆಪಿ ಕಾಂಗ್ರೆಸ್ಗಿಂತ ಮುಂಚೆನೇ ಇದನ್ನ ವ್ಯವಸ್ಥಿತವಾಗಿ ಜಾರಿಗೆ ತರ್ತೀವಿ ಅಂತ ಹೇಳಿ ನೀವು ಇಲ್ಲಿ ಬರೀ ಕಾಂಗ್ರೆಸ್ಸು ಸಿದ್ದರಾಮಯ್ಯ ಜಮೀರ್ ಅಂತ ಹೇಳ್ತಾ ಇದ್ರೆ ಬಿಜೆಪಿಯವ್ರ ನಡೆಯನ್ನು ಖಂಡಿಸ್ಬೇಕಲ್ಲ. ಇಲ್ಲಿ ಯಾವುದೇ ಪಕ್ಷ ಅಲ್ಲ, ಪಕ್ಷಾತೀತವಾಗಿ ಖಂಡಿಸ್ತಿದ್ದೀವಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವಾಮೀಜಿ. ಮತ್ತು ಅದ್ರ ಬಗ್ಗೆ ಪ್ರಶ್ನೆ ಬೇಡ. ಇಲ್ಲ, ಅವ್ರು ಓಲೈಕೆ ಅವ್ರು ಮಾಡ್ತಾರಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಈಗ ಅವರು ವರದಿಯಲ್ಲಿ ನಿಮ್ಮ ವರದಿಗಳಲ್ಲೇ ಬಂದಿರೋ ವರದಿಯನ್ನ ಸಿದ್ದರಾಮಯ್ಯನವ್ರ ಹೇಳಿಕೆನೂ ಕೂಡ ಬಂದಿದೆ. ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ 2014ರಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳಿದ್ರೆ ನಾವು ವಕ್ತಾಗಿ ಅದನ್ನೆಲ್ಲ ಬಿಡಿಸ್ಕೊಡ್ತೀವಿ ಅಂದ್ರೆ ಅದ್ರ ಭಾಗವಾಗಿ ಧರ್ಮ ಪರಿಷತ್ತಿನ ಗಮನಕ್ಕೆ ಬಂದಿರಲಿಲ್ಲ. ಇಲ್ಲಿವರೆಗೆ ಮಠಾಧೀಶರಿಗೆ ಇಷ್ಟೊಂದು ವಿಚಾರ ಸಾರ್ವತ್ರಿಕವಾಗಿ ಚಿಂತನೆಗೆ ಮತ್ತು ಚರ್ಚೆಗೆ ವಿವಾದಕ್ಕೆ ಒಳಗಾಗಿರೋದು ಈ ಸಂದರ್ಭದಲ್ಲಿ ಎಲ್ಲ ಕಡೆ ಗೊತ್ತಾಗ್ತಾ ಇರೋದು. ಯಾರದೇ ಕಾಲದಲ್ಲಿರಲಿ, ಯಾವುದೇ ಪಕ್ಷದವ್ರು ಮಾಡಿರಲಿ, ಇಂಥವು ಅತಿಕ್ರಮಗಳು ಇದ್ರೆ ಅವುಗಳನ್ನು ಖಂಡಿತವಾಗಿ ಧರ್ಮ ಪರಿಷತ್ತು ಖಂಡನೆ ಮಾಡುತ್ತೆ. ಅದ್ರ ಬಗ್ಗೆ ಮೂಲಭೂತವಾಗಿ 2013ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರು ಸೆಂಟ್ರಲ್ ಆಕ್ಟ್. ಸಿದ್ದರಾಮಯ್ಯ ಒಂದು ಗೆಜೆಟಿನ ಮೂಲಕ ಇಡೀ ರಾಜ್ಯದಾದ್ಯಂತ ಇರ್ತಕ್ಕಂಥ ರೈತರಿಗೆ ಅಥವಾ ಈಗ ಯಾವುದಾದರೂ ಅತಿಕ್ರಮಣದ ಈ ವಕ್ಫ್ ಬೋರ್ಡಿನ ಒಂದು ಉಲ್ಲೇಖ ಪಹಣಿ ಒಳಗೆ ಬಂದಿದ್ರೆ ಅದನ್ನೊಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸೋದ್ರ ಮೂಲಕ ಹಿಂದಕ್ಕೆ ತಕ್ಕೋಬೇಕು ಅಂತ ಅನ್ನೋದನ್ನು ಕೂಡ ನಾವು ಕಡಾಖಂಡಿತವಾಗಿ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀವಿ. ಈಗ ಹಿಂದಕ್ಕೆ ತಕ್ಕೊಳ್ಳಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಅಂತಂದ್ರೆ ಪೂರ್ಣ ಅದರ ಬದಲಾವಣೆ ಮಾಡಲಿಕ್ಕೂ ಕೂಡ ಅದರಲ್ಲಿರ್ತಕ್ಕಂಥ ಸಮಾನ ಸಂವಿಧಾನದ ವಿಚಾರ ಇರುವಂಥ ಈ ಸಂದರ್ಭದೊಳಗಡೆ ಪೂಜ್ಯ ಸ್ವಾಮೀಜಿ ಅವ್ರು ಹೇಳೋದು, ಇವತ್ತು ಯಾವುದೇ ಕೋರ್ಟ್ ಕಚೇರಿಗಳಲ್ಲಿ ನಾವು ಹೋಗುವಂಗಿಲ್ಲ, ಹೋಗಬೇಕು ಮತ್ತು ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕಂತ ರೈತರು, ಮತ್ತು ಅಲ್ಲಿ ಜಡ್ಜಸ್ಸು ಕೂಡ ಅವರೇ ಇರ್ತಾರಂತ. ಹೀಗಿರುವಾಗ ನಮಗೆ ಅಲ್ಲಿ ನ್ಯಾಯ ಸಿಗೋದು ಯಾವ ರೀತಿ? ಅದಕ್ಕೆ ಎಲ್ಲ ಪೂಜ್ಯರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ. ಎಲ್ಲ ಪಕ್ಷಗಳು ಮಠಮಾನ್ಯಗಳಿಗೆ ಮಾಡ್ಕೊತ ಬಂದಿವೆ. ಆದರೆ ಅದು ಬಿ ಜೆ ಪಿಗೆ ಸೀಮಿತ ಅಂಥೇಳಿ ದಣ ಡಂಗರು ಮಾಡ್ಕೊತ ಬಂದಿದ್ದಾರೆ. ಯಾಕೆ ಕಾಂಗ್ರೆಸ್ ಸರ್ಕಾರ ನಮ್ಮ ಮಟ್ಟಕ್ಕೆ ಅನುದಾನ ಹಾಕೈತಿ, ಬಿ ಜೆ ಪಿ ಸರ್ಕಾರ ಅನುದಾನ ಹಾಕೈತಿ, ಸಮ್ಮಿಶ್ರ ಸರ್ಕಾರದಿಂದ ಅನುದಾನ ಹಾಕೈತಿ. ಸ್ವಲ್ಪ ಯಡಿಯೂರಪ್ಪರಿದ್ದಾಗ ಒಂದಿಷ್ಟು ವಿಶೇಷವಾಗಿ ಕೊಟ್ಟಿದ್ದರಿಂದ ಅದು ಹೈಲೈಟ್ ಆಗೈತಿ. ಆದರೆ ಎಲ್ಲ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಎಲ್ಲ ಮಾಡಿದ್ದಾರೆ. ಆದರೆ ಇತ್ತಿತ್ತಲಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕೆ ಅತಿ ಹೆಚ್ಚಾಗಿ ತೋರಿಸ್ಕೊಳ್ತಾ ಇದೆ, ದಾಖಲೆ ಮೂಲಕವಾಗಿ ಮಾಡೋದ್ರ. ಈಗ ನೋಡ್ರಿ, ಕಬ್ರಸ್ತಾನ ಏನು ಅಂತೇಳಿ ಈಗ ಅವಕ್ಕೂ ಭೂಮಿ ಕೊಡಬೇಕು. ಒಂದೇಳೆ ಈ ಸರ್ಕಾರದ ಹಿಂದೆ ಹೋದರೆ ಖರೀದಿ ಮಾಡಿ ಕೊಡಬೇಕು. ಅಲ್ಲಿ ಗೋಮಾಳ ಜಾಗ ಇಲ್ಲ ಅಂತಂದ್ರೆ, ಸರ್ಕಾರಿ ಜಾಗ ಇರದೇ ಇದ್ರೆ ಖರೀದಿ ಮಾಡಿ ಕೊಡಬೇಕು ಅಂತ ರೀತಿ ಒಳಗಡೆ ನಿಮಗೆ ವಕ್ಫ್ ಬೋರ್ಡ್ ಮೇಲೆ ಪ್ರೀತಿ ಇದ್ರೆ ಆ ರೈತರದ್ದು ಭೂಮಿ ಖರೀದಿ ಮಾಡಿಕೊಡ್ರಿ. ಏನು ಕೊಟ್ಟಿಲ್ಲ, ಆ ಪೂರ್ತಿ ಕೆರೆನೂ ಮಾಡಿಲ್ಲ, ಮಠದ ದುಡ್ಡು ಕೊಟ್ಟಿಲ್ಲ, ಕೆರೆಗೂ ನಾವು ಕಮ್ಮರ್ಚೇಡಲ್ಲಿ 12 ಎಕರೆ ಭೂಮಿ ಇವತ್ತು ತುಂಗಭದ್ರಾ ನದಿ ನಮ್ಮ ಜಿಲ್ಲೆಯಲ್ಲಿದ್ದರೂ ಸಹಿತ ನಮ್ಮ ಕಮ್ಮರ್ಚೇಡಕ್ಕೆ ತುಂಗಭದ್ರಾ ಕುಡಿಯೋ ನೀರು, ಎತ್ತಿನ ಬೂದಿಯಾಳ ನೀರಿಲ್ಲ, ರೂಪುರಗುಡಿ ನೀರಿಲ್ಲ, ಶಂಕರಬಂಡಿ ನೀರಿಲ್ಲ, ಅನೇಕ ಹಳ್ಳಿಗಳಿಗೆ ತುಂಗಭದ್ರಾ ಕುಡಿಯೋ ನೀರಿಲ್ಲ. ಅದಕ್ಕಾಗಿ ನಮ್ಮ ಮಠದ ಭೂಮಿ ಫ್ರೀಯಾಗಿ ಕೊಟ್ಟಿವಿ. ಅಂದರೆ ಸರ್ಕಾರ ಅನುಕಂಪದ ಏನಾರು ಕೊಡ್ತೈತಿ ಅಂತೇಳಿ ಕೊಟ್ಟಿವಿ. ಆದರೆ ದುಡ್ಡು ಕೊಡಲಿಲ್ಲ, ಆ ಕೆರೆಗೆ ನೀರು ಬಿಡಲಿಲ್ಲ. ಇವತ್ತು ನಾವು ಅಲ್ಲಿ ಏನಾದ್ರು ಬೆಳ್ಕೊಳ್ಳೋಣ ಅಂದ್ರೆ ಆ ಭೂಮಿ ಕೂಡ ಕೆಡಿಸಿಬಿಟ್ಟೈತಿ. ಇದು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗಿರುತ್ತೆ. ಹಾಂ, ಹೌದು. ಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು. ಎಲ್ಲ ಮಾಧ್ಯಮದ ಮಿತ್ರರ, ಸಮಾಜ ಬಂಧುಗಳೇ,
ನಮ್ಮ ದೇಶ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದೇ ಒಂದು ದೇಶ ಅಂದರೆ ನಮ್ಮ ದೇಶ ಭಾರತ ದೇಶ. ನಾವು ಈಗ ವಕ್ತ್ ವಿರುದ್ಧ ನಾವು ಈ ಪ್ರೆಸ್ ಮೀಟ್ ಕರೆದೇವೆ. ಆದರೆ ನಮ್ಮಲ್ಲೇ ಇರೋ ಮುಸ್ಲಿಂ ಬಾಂಧವರು ನಮ್ಮೆಲ್ಲ ಮಠಗಳಿಗೆ ನಡ್ಕೊಳ್ತಾರೆ. ಅವ್ರ ವಿರುದ್ಧ ಅಲ್ಲ, ಏನು ವಕ್ತ್ ಕಾಯ್ದೆ ಐತಲ್ಲ ಅದ್ರ ವಿರುದ್ಧ. ಅದು ಒಂದು ರೀತಿ ದೌರ್ಜನ್ಯ ನಡೆದು ಬಿಟ್ಟೈತಿ ಇತ್ತೀಚೆಗೆ. ನಮ್ಮ ಪೂಜ್ಯ ಕಲ್ಯಾಣ ಸ್ವಾಮಿಗಳು ಅಲ್ಲಿ ಹೊಲ ಕೊಟ್ಟರು. ಅದ್ರ ಹೊಲ ಕೊಟ್ಟರೆ ಇಲ್ಲೇ ನಮ್ಮ ಮಠದ ವ್ಯವಸ್ಥೆಯನ್ನು ನೋಡ್ಕೊಳಕ್ಕಾಗಲ್ಲ. ಅಲ್ಲಿ ಮಠದ ಸುತ್ತಲೂ ಇರೋರನ್ನ ತೆಗ್ಸೋಕ್ಕಾಗಲ್ಲ. ನಮ್ಮ ಜಾಗ ನಾವು ಅಕ್ವೈರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಂಥ ಒಂದು ಪರಿಸ್ಥಿತಿ. ಹಾಗಾಗಿ ಇದು ನಾವು ಹಿಂಗೆ ಕೂತ್ಕೊಂಡ್ರೆ ಮತ್ತು ಈಗೆಲ್ಲ ಸಾಕಷ್ಟು ಜಮೀನೆಲ್ಲ ವಕ್ತ್ ಬೋರ್ಡ್ನ ಬಂದವು. ಈಗ ಇವತ್ತು ಬೆಳಗ್ಗೆ ಈ ಬಾಗಲಕೋಟೆ ಒಳಗೆ ಏನು ರೈತರದ್ದು ವಕ್ತ್ ಬೋರ್ಡ್ ಆಸ್ತಿ ಅಕ್ವೈರ್ ಮಾಡ್ಕೊಂಡಿದ್ರು, ಅದನ್ನು ಮುಖ್ಯಮಂತ್ರಿಗಳು ಹೇಳಿದಂಗೆ ವಾಪಸ್ ಕೊಟ್ಟಾಗ ಮತ್ತು ಇವತ್ತು ಉಳುಮೆ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಕೇಸ್ ಹಾಕಿ ಸುಮಾರು ಒಂದು 10 ಜನ ರೈತರಿಗೆ FIR ಮಾಡಿ ಒಳಗಾಕ್ಯಾರ. ಇದು ಒಂದು ದೊಡ್ಡ ದುರಂತ. ಇದು ಒಂದು ದೃಷ್ಟಿಯೊಳಗೆ ನಮ್ಮ ಹಿಂದೂ ದೇವಾಲಯಗಳು ಮಠ ಮಂದಿರಗಳು ಇದ್ದಲ್ಲಿ ರೋಡ್ ಅಗಲೀಕರಣ ಇದ್ರೆ ಮುಲಾಜಿಲ್ದಂಗೆ ನಮ್ಮ ಮಂದಿರ ಹೊಡೆದಾಕ್ತಾರೆ. ಆದರೆ ಭಾಳಷ್ಟು ದಾಖಲೆ ಅದಾವೆ. ಇಲ್ಲೇ ಹೊಸಪೇಟೆಗೆ ಒಂದು ಉದಾಹರಣೆ ಐತಿ ನಿಮಗೆ. ಅಲ್ಲಿ ಮಸೀದಿ ಐತಿ, ಆ ಮಸೀದಿ ಬಿಟ್ಕೊಂಡು ರೋಡ್ ಅಗಲ ಮಾಡ್ಕೊಂಡು ಸುತ್ತ ಹರ್ಕೊಂಡು ಹೋಗ್ತಾರೆ. ಇದು ಒಂದು ರೀತಿ ಮಲ್ತಾಯಿ ಧೋರಣೆ ಅನ್ನಂಗೆ ಆಗ್ತದೆ. ಹಾಂ, ಹೌದೌದು. ಹಂಗಾಗಿ ಇವೆಲ್ಲ ಮತ ಬ್ಯಾಂಕಿನ ಸಲುವಾಗಿನ ಮಾಡ್ತಾರೆ. ಹಂಗಾಗಿ ಜಾತ್ಯತೀತ ಮತ್ತು ಆಗಾಗ ಇಂಥ ಬೆಳವಣಿಗೆಗಳು ಒಂದು ರೀತಿ ಕಂಟಕವಾಗಿ ಕಾಡ್ತಾ ಇವೆ. ಇದನ್ನು ಸರ್ಕಾರ ಮತ್ತು ಎಲ್ಲರೂ ಕೂಡ ಉಳಿದವರು ಕೂಡ ಈ ರೀತಿ ಸಂಘಟನೆಯೂ ಆಗಬೇಕು, ಎಚ್ಚೆತ್ತುಕೊಳ್ಳಬೇಕು. ಅದಕ್ಕೆ ಎಲ್ಲ ರೈತರಿಗೂ ಕೂಡ ಈ ಮೂಲಕ ನಾವು ಇನ್ನೊಂದು ಸೂಚನೆ ಏನು ಕೊಡ್ತೀವಿ ಅಂದರೆ, ನಿಮ್ಮ ಪಹಣಿಗಳನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಮ್ಮ ಗರಿದೇನೆ ಅದು ವಕ್ಫ್ ಬೋರ್ಡ್ ಆಗಿರ್ತೈತೆ, ನಾವು ಹಾಗೇ ಇರ್ತೀವಿ. ಒಂದು ಸಲ ಏಕಾಏಕಿ ಅವಾಗ ಬೋರ್ಡ್ನವ್ರು ಬಂದಕ್ಕಿಂತ ಇದು ನಮ್ಮ ಜಾಗ ಖಾಲಿ ಮಾಡಿ ಅಂತ ತಿಳ್ಕೊಂಡು ಅಂದಾಗ ಇವತ್ತು 1 ಎಕರೆ 2 ಎಕರೆ ಇರ್ತಕ್ಕಂಥ ರೈತರು ಅವಾಗ ಅವ್ರಿಗೆ ದಿಕ್ಕತ್ತು ಕಾಣಂಗಿಲ್ಲ. ಅವಾಗ ಬದುಕು ಭಾಳ ನೋವಿನಿಂದ ಆತಂಕದಿಂದ ಕೂಡಿರ್ತೈತೆ. ಅದಕ್ಕೆ ಇವತ್ತೆಲ್ಲ ಇದರಲ್ಲಿ ರೈತ ಸಂಘದವರು ಪಾಲ್ಗೊಂಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ಇವತ್ತಿನ ನಮ್ಮ ಈ ಪತ್ರಿಕಾ ಮಾಧ್ಯಮದ ಏನು ಪತ್ರಿಕಾ ಈ ಸಂದರ್ಭದೊಳಗೆ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.